MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಮುಂದುವರಿದ ಕದನ. ಸಿದ್ದರಾಮಯ್ಯ ಅಹಿಂದ ಅಸ್ತ್ರ, ಡಿಕೆ ಮೌನ ತಂತ್ರ. ನನ್ನಣ್ಣ ಸಿಎಂ ಆಗಬೇಕು ಅಂದ ಸಂಸದ ಡಿಕೆ ಸುರೇಶ್. ಕುತೂಹಲ ಮೂಡಿಸಿದ ಕೆಎನ್ ರಾಜಣ್ಣರ ಔತಣಕೂಟ. ಇದೆಲ್ಲವನ್ನು ನೋಡೋಣ ನವೆಂಬರ್ ಕ್ರಾಂತಿ ನ್ಯೂಸ್ ಟಾಪ್ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಹಳೆ ಮೊಳಗುವ ಮುನ್ನವೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರ ನಡುವಿನ ತೆರೆಮರೆ ಕಸರತ್ತುಗಳು ರೋಚಕವಾಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆಯ ತೆರೆಮರೆಯ ಬಾಂಧವ್ಯ ಹೇಗಿದೆಯೋ ಗೊತ್ತಿಲ್ಲ. ಆದ್ರೆ ಡಿಕೆ ಮತ್ತು ಸಿದ್ದರಾಮಯ್ಯ ನಡುವಿನ ಹೊರ ಜಗತ್ತಿನ ಕೆಮಿಸ್ಟ್ರಿ ಮಾತ್ರ ಎಲ್ಲ ಹುಳುಕನ್ನು ಮುಚ್ಚಿ ಹಾಕುವಂತಿದೆ. ತಮ್ಮ ಎದೆಯೊಳಗೆ ಬೆಂಕಿ ಇಟ್ಟುಕೊಂಡಿದ್ರು ಡಿಕೆಶಿ ನಗು ನಗುತ್ತಲೇ ಸಿದ್ದರಾಮಯ್ಯಗೆ ಸಾಥ್ ನೀಡುತ್ತಿದ್ದಾರೆ. ಸರ್ಕಾರದ ನೊಗಹೊತ್ತ ಸಿಎಂ ಮತ್ತು ಡಿಸಿಎಂ ನಾನಾ ತಂತ್ರ ಪ್ರತಿತಂತ್ರಗಳನ್ನ ಹೆಣೆಯುತ್ತಿದ್ದಾರೆ. ತೆರೆಮರೆಯಲ್ಲೇ ಸಿದ್ದರಾಮಯ್ಯ ಅಹಿಂದ ಅಸ್ತ್ರವನ್ನ ಹರಿತಗೊಳಿಸುತ್ತಿದ್ರೆ ಡಿಕೆ ಮಾತ್ರ ಮೌನವೇ ಆಭರಣ. ಮುಗುಳು ನಗೆಯೇ ಶಶಿಕಿರಣ ಅನ್ನೋ ಮಂತ್ರಕ್ಕೆ ಜಾರಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರಬೇಕೆಂದು ಅವರ ಬಣ ಕೂಗೆಬ್ಬಿಸಿದೆ. ಅದರಲ್ಲೂ ಅಹಿಂದ ಸಚಿವರಾದ ಸತೀಶ್, ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಹೀಗೆ ಸಾಲು ಸಾಲು ನಾಯಕರು ಪವರ್ ಶೇರಿಂಗ್ ವಿಚಾರ ಇದ್ರೆ ಬಹಿರಂಗಪಡಿಸಿ ಗೊಂದಲ ಬಗೆಹರಿಸುವಂತೆ ಹೈಕಮಾಂಡ್ಗೆ ಆಗ್ರಹಿಸುತ್ತಿದ್ದಾರೆ. ಇದರ ಮಧ್ಯೆ ಸಿದ್ದರಾಮಯ್ಯರನ್ನೇ ಪೂರ್ಣಾವಧಿ ಸಿಎಂ ಅಂತ ಘೋಷಿಸುವಂತೆ ಅಹಿಂದ ಒಕ್ಕೂಟ ಪತ್ರ ಚಳುವಳಿ ನಡೆಸಿದೆ. ಮೈಸೂರಿನಲ್ಲಿವತ್ತು ಅಹಿಂದ ಒಕ್ಕೂಟದ ಸದಸ್ಯರು ರಾಹುಲ್ ಗಾಂಧಿಗೆ ಪತ್ರ ರವಾನಿಸಿದ್ದಾರೆ. ಪತ್ರದಲ್ಲಿ ಸಿದ್ದರಾಮಯ್ಯರೇ ಪೂರ್ಣಾವಧಿ ಸಿಎಂ ಆಗಿರಬೇಕು, ನೀವೇ ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಅಂತ ಡಿಕ್ಲೇರ್ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ನವೆಂಬರ್ ಕ್ರಾಂತಿ ಅಂತೇಳಿ ಬಿಜೆಪಿ ಜೆಡಿಎಸ್ ಅವರು ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲವರು ಮುಖಂಡರುಗಳು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈಗ ಗೊಂದಲಕ್ಕೆ ತೆರೆ ಎಳಿಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗ್ತದೆ. ಇದರ ನಡುವೆ ಡಿಕೆ ಸಹೋದರ ಡಿಕೆ ಸುರೇಶ್ ನನ್ನಣ್ಣ ಸಿಎಂ ಆಗ್ಬೇಕು ಅನ್ನೋ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಮುಂದಿನ ಚುನಾವಣೆ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ನಡೆಸ್ತೀವಿ ಅಂತ ಹೇಳಿ ಕುತೂಹಲ ಮೂಡಿಸಿದ್ದಾರೆ. ರಾಜಕಾರಣದಲ್ಲಿ 98-95 ಆದವರು ಕೂಡ ಇನ್ನ ಇದ್ದಾರೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ಅವ್ರು ನಮ್ಮ ನಾಯಕರು, ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆನ ಮಾಡ್ತೀವಿ. ನವೆಂಬರ್ ಕ್ರಾಂತಿಯ ಕಿಡಿಯನ್ನ ಹಚ್ಚಿ ಯಾರೋ ಎಷ್ಟೇ ಕೆಣಕಿದ್ರೂ ಬಂಡೆ ಮಾತ್ರ ಸಿಡಿಯುತ್ತಿಲ್ಲ. ಇಂದು ಸಹ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಕೆ ಯಾರು ಕೂಡ ಮಾತನಾಡಿ ದಣಿಯಬೇಡಿ ಅಂತ ಹೇಳಿದ್ದಾರೆ. ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನೂ ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಡಿಕೆ ಆಡುತ್ತಿರುವ ಈ ಮಾತುಗಳೇ ಎಚ್ಚರಿಕೆ ಹೆಜ್ಜೆ ಇಟ್ಟು ಡೆಡ್ಲೈನ್ ಬರುವ ತನಕ ಧಮ್ಮು ಕಟ್ಟಿ ನಿಲ್ಲಲು ನಿರ್ಧರಿಸಿದ್ರ ಎಂಬಂತೆ ಭಾಸವಾಗ್ತಿದೆ. ಸದ್ದು ಗದ್ದಲವಿಲ್ಲದೆ ತೆರೆಮರೆಯಲ್ಲಿ ತಮ್ಮ ಪ್ರಯತ್ನ ಮುಂದುವರಿಸಿದ್ದಾರೆ. ಈ ಮಧ್ಯೆ ಕೆಲ ಸಚಿವರು ಸಹ ಮಾತು ಮನೆ ಕೆಡಿಸುತ್ತೆ ಅನ್ನೋ ಮಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಮಾತಾಡಿದಷ್ಟು ನಮ್ಮ ಪಕ್ಷಕ್ಕೆ ಹಾನಿಯಾಗುತ್ತೆ. ಅದರಿಂದ ಎಲ್ಲಾ ನಾಯಕರಲ್ಲಿ ನಾನು ಮನವಿ ಮಾಡೋದು, ಇದನ್ನೆಲ್ಲ ಕೂಡ ನಮ್ಮಲ್ಲಿ ಏನೇ ಇದ್ರೂ ನಾವು ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಬೇಕು ಹೊರತು. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಘೋಷಣೆಗಳು ಜೋರಾಗಿವೆ. ಪರಮೇಶ್ವರ್, ಮುನಿಯಪ್ಪ ಪರ ಬೆಂಬಲಿಗರು ಘೋಷಣೆ ಕೂಗ್ತಿದ್ದಾರೆ. ಖುದ್ದು ಸಿಎಂ ಪುತ್ರ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಅಂತ ಬಾಂಬ್ ಸಿಡಿಸಿದ್ದಾರೆ. ಮೊನ್ನೆ ಸಭೆ ನಡೆಸಿದ ಪರಮೇಶ್ವರ್ ಮತ್ತು ಮಹದೇವಪ್ಪ ನಿನ್ನೆ ಸಹ ವಿಧಾನಸೌಧದಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ. ನವೆಂಬರ್ 15ಕ್ಕೆ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು, ಅದಕ್ಕೂ ಮುನ್ನ ಮಾಜಿ ಸಚಿವ ರಾಜಣ್ಣ ಸಿಎಂಗೆ ತುಮಕೂರಿನಲ್ಲಿ ಔತಣಕೂಟ ಏರ್ಪಡಿಸಿದ್ದಾರೆ. ಕೈಮನೆಯಲ್ಲಿ ಇಷ್ಟೆಲ್ಲ ನಡೆಯುತ್ತಿರುವಾಗಲೇ ಶಾಸಕ ಬಸನಗೌಡ ಪಾಟೀಲ್ ಹಳೆ ಬಾಂಬನ್ನೇ ಹೊಸ ರೀತಿ ಸಿಡಿಸಿದ್ದಾರೆ. ರೇಸ್ನಲ್ಲಿರೋ ಯಾರು ಸಿಎಂ ಆಗಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಂದಿನ ಸಿಎಂ ಅಂತ ಭವಿಷ್ಯ ನುಡಿದಿದ್ದಾರೆ. ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇನ್ನು ಬಿಜೆಪಿ ಶಾಸಕ ಸುರೇಶ್ ಗೌಡ ಡಿಕೆ ಸಿದ್ದರಾಮಯ್ಯರ ಮನಸ್ಸು ಒಡೆದು ಹೋಗಿದ್ದು, ಹೊರಗೆ ಮಾತ್ರ ಚೆನ್ನಾಗಿದ್ದೀವಿ ಅಂತ ತೋರಿಸಿಕೊಳ್ತಾರೆ. ಡಿಕೆ ಸಿಎಂ ಆಗುವುದನ್ನ ತಡೆಯುವುದಕ್ಕೆ ಸಿದ್ದರಾಮಯ್ಯ ಸತೀಶ್ಗೂ ಸಿಎಂ ಆಗುವಂತ ಹೇಳಿದ್ದಾರೆ. ಪರಮೇಶ್ವರ್, ಮಹದೇವಪ್ಪ, ಎಂಬಿ ಪಾಟೀಲ್ಗೂ ಹೇಳಿದ್ದಾರೆ ಅಂತ ಹೇಳಿದ್ರು.
ಅವರಿಬ್ಬರದು ಮನಸ್ಸುಗಳು ಎರಡು ಭಾಗ ಆಗ್ಬಿಟ್ಟಿದೆ, ಒಡೆದೋಗಿದೆ. ಮೇಲ್ನೋಟಕ್ಕೆ ಮಾತ್ರ ಇಬ್ಬರು ಒಂದೇ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ, ಅದಕ್ಕೆ DK ಶಿವಕುಮಾರ್ ಅವರು ಮಾಡಬಾರ್ದು ಅಂತ ಸಿದ್ದರಾಮಯ್ಯನವರು ಪರಮೇಶ್ಗೂ ಹೇಳಿದ್ದಾರೆ ನೀನೇ ಆಗುವಂತ, MB ಪಾಟೀಲ್ರಿಗೂ ಹೇಳಿದ್ದಾರೆ ನೀನೇ ಆಗುವಂತ, ಮಹದೇವಪ್ಪನಿಗೂ ಹೇಳಿದ್ದಾರೆ ನೀನೇ ಆಗುವಂತ, ಸತೀಶ್ ಜಾರಕಿಹೊಳಿಗೂ ಹೇಳಿದ್ದಾರೆ ನೀನೇ ಆಗುವಂತ ಹೇಳಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH